ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ ವತಿಯಿಂದ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ನಿಮ್ಮ ಮುಂದೆ ತಂದಿರುವ ಹೊಸ ವಿಚಾರ ಜನರಿಕ್ ಮತ್ತು ಬ್ರಾಂಡೆಡ್ ಔಷಧಿಗಳ ನಡುವಿನ ವ್ಯತ್ಯಾಸಗಳು. ಸ್ನೇಹಿತರೆ, ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ಬೆಲೆಗೆ ಜನರಿಕ್ ಔಷಧಿಗಳನ್ನು ಮಾರ್ತಾರೆ. ಜನೌಷಧಿ ಕೇಂದ್ರಗಳನ್ನು ಹೆಚ್ಚಾಗಿ ಸ್ಥಾಪಿಸಲು ಸರ್ಕಾರ ಪ್ರೋತ್ಸಾಹಿಸ್ತಾ ಇದೆ. ಹಾಗಾದರೆ ಈ ಜನರಿಕ್ ಔಷಧಿಗಳೆಂದರೇನು, ಜನೌಷಧಿಗಳೆಂದರೇನು, ಅವುಗಳ ಬೆಲೆ ಏಕೆ ಕಡಿಮೆ ಮತ್ತು ಅವುಗಳ ಕಾರ್ಯಕ್ಷಮತೆ ಹೇಗಿರುತ್ತೆ, ಅವುಗಳಿಗೆ ಲೈಸೆನ್ಸ್ ನೀಡೋರು ಯಾರು ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಜನರಿಕ್ ಔಷಧವಂತೆ ಕೆಲಸ ಮಾಡುತ್ತೋ ಏನೋ? ಅಲ್ರಿ, ಅಷ್ಟು ಕಡಿಮೆ ಬೆಲೆಗೆ ಹೇಗೆ ಮಾರ್ತಾರೆ? ಅದರಲ್ಲಿ ಔಷಧಿ ಕಡಿಮೆ ಇರ್ಬೋದು. ಜನರಿಕ್ ಔಷಧಿ ಕೆಲಸ ಮಾಡಲ್ವಂತೆ, ಅದಕ್ಕೆ ಬ್ರಾಂಡೆಡ್ ಔಷಧಿ ತರಿಸ್ಕೊಂಡಿದ್ದೀನಿ. ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ಅಷ್ಟೇ. ಇದು ಇನ್ನೂ ಕೆಲವರ ಅಭಿಪ್ರಾಯ. ಇತ್ತೀಚೆಗೆ ದುಬಾರಿ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡುತ್ತವೆಂಬ ತಪ್ಪು ಕಲ್ಪನೆ ಜನರ ತಲೆ ಹೊಕ್ಕಿದೆ. ಅದಕ್ಕೆ ಡಾಕ್ಟ್ರೇ, ಔಷಧಿಗೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ರೋಗ ಗುಣ ಆಗಬೇಕು, ದುಬಾರಿ ಔಷಧಿ ಬರೆದು ಕೊಡಿ ಅನ್ನುವರ ಸಂಖ್ಯೆಗೂ ಕಮ್ಮಿ ಏನಿಲ್ಲ. ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಹೆಚ್ಚಾಗಿ ಸ್ಥಾಪಿಸಲು ಪ್ರೋತ್ಸಾಹಿಸ್ತಾ ಇದೆ. ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ಬೆಲೆಗೆ ಜನರಿಕ್ ಔಷಧಿಗಳನ್ನು ಮಾರ್ತಿದ್ದಾರೆ. ಹಾಗಿದ್ರೆ ಜನರಿಕ್ ಔಷಧಿಗಳು ಎಂದರೇನು, ಔಷಧಿ ಎಫೆಕ್ಟ್ ಹೇಗಿರುತ್ತೆ, ಲೈಸೆನ್ಸ್ ಕೊಡೋರು ಯಾರು ಇತ್ಯಾದಿಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಡೋಲೋ 650 ನಿಮಗೆ ಗೊತ್ತಿರ್ಬೋದು. ಈ ಡೋಲೋ 650 ಅನ್ನೋದು ಮಾತ್ರೆಯ ಬ್ರ್ಯಾಂಡೆಡ್ ಹೆಸರು. ಇದನ್ನು ಮೈಕ್ರೋ ಲ್ಯಾಬ್ಸ್ನವರು ತಯಾರಿಸ್ತಾರೆ. ಈ ಮಾತ್ರೆಯಲ್ಲಿ ಪ್ಯಾರಾಸಿಟಮಲ್ ಅನ್ನೋದು ಜನರಿಕ್ ಔಷಧಿ ಹೆಸರು. ಜನರಿಕ್ ಔಷಧಿಯಾದ ಪ್ಯಾರಾಸಿಟಮಲ್ನ ಅನೇಕ ಔಷಧಿ ಕಂಪನಿಗಳು ಬೇರೆ ಬೇರೆ ಬ್ರ್ಯಾಂಡೆಡ್ ಹೆಸರಿನಲ್ಲಿ ತಯಾರಿಸ್ತಾರೆ. ಉದಾಹರಣೆಗೆ ಪೆಸಿಮಲ್ 650, ಡೋಲಿಫ್ರೆಮ್ 650, ವೆಲ್ಸೆಟ್ 650 ಇತ್ಯಾದಿ. ಎಲ್ಲ ಮಾತ್ರೆಗಳ ಜನರಿಕ್ ಅಂದರೆ ಸಾಮಾನ್ಯ ಮೂಲ ಹೆಸರು ಪ್ಯಾರಾಸಿಟಮಲ್. ಒಂದು ಶೀಟು ಡೋಲೋ 650 26 ರೂಪಾಯಿಗೆ ಸಿಕ್ಕರೆ ಜನರಿಕ್ ಪ್ಯಾರಾಸಿಟಮಲ್ 15 ರೂಪಾಯಿಗೆ ಸಿಗುತ್ತೆ. ಸಾಮಾನ್ಯವಾಗಿ ಒಂದು ಔಷಧ ಕಂಪನಿ ಹೊಸ ಔಷಧಿ ಕಂಡುಹಿಡಿದ್ರೆ ಇಂತಿಷ್ಟು ವರ್ಷಗಳಿಗೆ ಅಂತೇಳಿ ಪೇಟೆಂಟ್ ಮಾಡಿಸ್ಕೊಳ್ತಾರೆ. ಅಂದರೆ ಪೇಟೆಂಟ್ ಟೈಮ್ನಲ್ಲಿ ಬೇರೆ ಕಂಪನಿಯವರು ಅವರ ಹೆಸರಿನಲ್ಲಿ ಆ ಔಷಧಿನ ಮಾಡಿ ಮಾರಬಾರ್ದು ಅಂತ. ಅದೇ ಪೇಟೆಂಟ್ ಟೈಮ್ ಮುಗಿದ ನಂತರ ಯಾರು ಬೇಕಾದರೂ ಯಾರ ಹೆಸರಲ್ಲಿ ಬೇಕಾದರೂ ಮುಕ್ತವಾಗಿ ತಯಾರಿಸಿ ಮಾರ್ಬೋದು. ಇಲ್ಲಿ ಒಂದು ವಿಚಾರ ಏನು ಅಂದರೆ, ಎಲ್ಲ ಔಷಧಕ್ಕೆ ಒಂದು ಸಾಮಾನ್ಯ ಮೂಲ ಹೆಸರು ಅಂತ ಇರುತ್ತೆ. ಅದನ್ನೇ ಜನರಿಕ್ ಅಂತ ಕರೀತಾರೆ. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ಮಾರ್ಕೆಟ್ನಲ್ಲಿ ಹಲವಾರು ಬ್ರ್ಯಾಂಡ್ನ ಸಕ್ಕರೆ ಸಿಗುತ್ತೆ. ಆದರೆ ಪ್ರತಿ ಬ್ರ್ಯಾಂಡ್ನವರು ಸಕ್ಕರೆಯನ್ನು ಕಬ್ಬಿನಿಂದಲೇ ಪಡಿತಾರೆ. ಹಾಗಾಗಿ ಕಬ್ಬನ್ನು ನಾವು ಜನರಿಕ್ ಅಂತ ಕರಿಬೋದು. ಔಷಧಿಗಳನ್ನು ಕೆಮಿಕಲ್ ಹೆಸರು, ಜನರಿಕ್ ಹೆಸರು, ಬ್ರ್ಯಾಂಡ್ ಹೆಸರು, ಟ್ರೇಡ್ ನೇಮು ಇತ್ಯಾದಿಗಳಿಂದ ಗುರುತಿಸ್ಬೋದು. ಆದರೆ ಔಷಧದ ಕೆಮಿಕಲ್ ಹೆಸರು ಜೊತೆಗೆ ಜನರಿಕ್ ಹೆಸರು ಚೇಂಜ್ ಆಗಲ್ಲ. ಸಾಮಾನ್ಯ ಜನರಿಗೆ ಕೆಮಿಕಲ್ ಹೆಸರುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಜನರಿಕ್ ಹೆಸರುಗಳನ್ನ ನೆನಪಿನಲ್ಲಿ ಇಟ್ಕೋಬೋದು. ಅಂದರೆ ಬ್ರ್ಯಾಂಡೆಡ್ ಔಷಧಿಗಳಿಗೆ ಪರ್ಯಾಯವಾಗಿ ಪೇಟೆಂಟ್ ಮುಗಿದ ನಂತರ ಜನಸಾಮಾನ್ಯರು ಬಳಸಬಹುದಾದಂತಹ ಔಷಧದ ಮೂಲ ಹೆಸರಿನಲ್ಲಿ ಸಿಗುವಂಥ ಔಷಧಿಗಳಿಗೆ ಜನರಿಕ್ ಔಷಧಿ ಅಂತ ಕರಿಬೋದು. ಜನರಿಕ್ ಔಷಧಿಗಳ ಬೆಲೆ ಬ್ರ್ಯಾಂಡೆಡ್ ಔಷಧಿಗಳಿಗಿಂತ ಯಾಕೆ ಕಮ್ಮಿ ಅಂತ ನೋಡೋದಾದರೆ, ಒಂದು ಕಂಪನಿ ಮಾರ್ಕೆಟಿಗೆ ಒಂದು ಹೊಸ ಔಷಧಿ ತಂದರೆ ಸರ್ಕಾರದ ಔಷಧ ಪರವಾನಗಿ ಪ್ರಾಧಿಕಾರದ ಕಣ್ಗಾವಲಿನಲ್ಲಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಬಹುದಾ ಅನ್ನೋ ವಿಚಾರವಾಗಿ ಸುಮಾರು ವರ್ಷ ಸಾಕಷ್ಟು ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಅವುಗಳಿಗೆ ಬಿಲಿಯನ್ ಗಟ್ಟಲೆ ಹಣವನ್ನು ಕೂಡ ಖರ್ಚು ಮಾಡಬೇಕಾಗತ್ತೆ. ಈ ಹಣವನ್ನು ವಾಪಸ್ ಪಡೆಯೋದಕ್ಕೆ ಕಂಪನಿಗಳಿಗೆ ಪೇಟೆಂಟ್ ಒಂದೇ ದಾರಿ. ಆದರೆ ಅದೇ ಪೇಟೆಂಟ್ ಮುಗಿದ ನಂತರ ಮತ್ತೊಮ್ಮೆ ಔಷಧಿಯನ್ನು ಪ್ರಯೋಗಗಳಿಗೆ ಒಳಪಡಿಸುವಂಥ ಅಗತ್ಯ ಇರೋದಿಲ್ಲ. ಜೊತೆಗೆ ಯಾವುದೇ ಕಂಪನಿ ಜನರಿಕ್ ಹೆಸರಲ್ಲಿ ತಯಾರಿಸಬೇಕಾಗಿರೋದ್ರಿಂದ ಬ್ರ್ಯಾಂಡ್ ಬಗ್ಗೆ ತಲೆ ಕೆಡಿಸ್ಕೋಬೇಕಂತನೂ ಇಲ್ಲ. ಹಾಗಾಗಿ ಜನರಿಕ್ ಔಷಧಿಗಳು ಬ್ರ್ಯಾಂಡೆಡ್ ಔಷಧಿಗಳಿಗಿಂತ 70-85% ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಸಿಗುತ್ತೆ. ಇನ್ನು ಜನರಿಕ್ ಔಷಧಿಗಳು ಹೇಗೆ ಅನುಮೋದನೆ ಪಡೆಯುತ್ತೆ ಅನ್ನೋದನ್ನು ನೋಡೋದಾದರೆ, ಯಾವುದೇ ಕಂಪನಿ ಹೊಸದಾಗಿ ಜನರಿಕ್ ಔಷಧಿಗಳನ್ನು ಸಿದ್ಧಪಡಿಸಿ ಮಾರ್ಕೆಟಿಗೆ ತರೋ ಮುನ್ನ
ಸರ್ಕಾರದ ಔಷಧಿ ಪ್ರಾಧಿಕಾರ ಎಲ್ಲ ಪರೀಕ್ಷೆಗಳನ್ನು ನಡೆಸಿ ನಂತರ ಅನುಮೋದನೆ ನೀಡಿರುತ್ತೆ. ಔಷಧದ ಅಡ್ಡ ಪರಿಣಾಮ, ಸುರಕ್ಷತೆ, ಗುಣಮಟ್ಟ ತಪಾಸಣೆ ಕೂಡ ನಡೆದಿರುತ್ತೆ. ಹಾಗಾಗಿ ಜನರಿಕ್ ಔಷಧಿಗಳ ಕಾರ್ಯಕ್ಷಮತೆ ಬ್ರಾಂಡೆಡ್ ಔಷಧಿಗಳಂತೆ ಇರುತ್ತೆ ಅನ್ನೋದರಲ್ಲಿ ಅನುಮಾನವೇ ಬೇಡ. ಭಾರತದಲ್ಲಿ ಹಾಸ್ಪಿಟಲ್ ಖರ್ಚುಗಳನ್ನು ತಗ್ಗಿಸುವ ಉದ್ದೇಶದಿಂದ 2017ರಿಂದ ಈಚೆಗೆ ಜನರಿಕ್ ಔಷಧಿಗಳನ್ನು ಪರಿಚಯಿಸಲಾಗಿದೆ. ನಮ್ಮಲ್ಲಿ ಕೇಂದ್ರ ಸರ್ಕಾರ ಅನುದಾನಿತ ಮತ್ತು ಮೆಡಿಕಲ್ ಸಂಬಂಧಿತ NGOಗಳು ಸಾಮಾನ್ಯವಾಗಿ ಜನರಿಕ್ ಔಷಧಿಗಳನ್ನು ತಯಾರಿಸ್ತಾರೆ. ಜನರಿಕ್ ಮತ್ತು ಬ್ರಾಂಡೆಡ್ ಔಷಧಿಗಳ ಮಧ್ಯೆ ವ್ಯತ್ಯಾಸ ಇಲ್ಲದೇ ಇದ್ದರೂ ಕೂಡ ಬಹಳಷ್ಟು ವೈದ್ಯರು ಹೆಸರಾಂತ ಬ್ರಾಂಡೆಡ್ ಔಷಧಿಗಳನ್ನೇ ಚೀಟಿ ಬರೆದು ಕೊಡ್ತಾರೆ. ಬಹಳಷ್ಟು ವೈದ್ಯರಿಗೆ ಜನರಿಕ್ ಔಷಧ ತಯಾರಿಸುವ ಕಂಪನಿಗಳ ಹೆಸರು ತಿಳಿದಿರೋದಿಲ್ಲ ಅನ್ನೋದು ಒಂದು ಕಾರಣ. ಆದರೆ ಜೊತೆಗೆ ಬ್ರಾಂಡೆಡ್ ಕಂಪನಿಗಳ ಲಾಬಿ ಇನ್ನೊಂದು ಕಾರಣ. ಇನ್ನು ಜನೌಷಧಿ ಕೇಂದ್ರಗಳಂದ್ರೇನು ಅಂತ ನೋಡೋದಾದರೆ, ಭಾರತ ಸರ್ಕಾರ ಜನರಿಕ್ ಔಷಧಿಗಳನ್ನ ಜನಸಾಮಾನ್ಯರಿಗೆ ಕಡಿಮೆ ಬೆಲೆಗೆ ಸಿಗುವಂತ ಮಾಡಿದ ವ್ಯವಸ್ಥೆಯೇ ಜನೌಷಧಿ ಕೇಂದ್ರಗಳು. ಈ ಕೇಂದ್ರಗಳು ಭಾರತದ ಔಷಧ ಇಲಾಖೆ ಅಂಡರ್ನಲ್ಲಿ ಬರುತ್ತೆ. ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆಫ್ ಇಂಡಿಯಾ ಇದು ಜನೌಷಧಿಗಳ ತಯಾರಿಕೆ, ಸಾಗಣೆ ಮತ್ತು ಗುಣಮಟ್ಟದ ಹೊಣೆ ಹೊತ್ತಿದೆ. ಈವರೆಗೆ 7,500 ಜನೌಷಧಿ ಕೇಂದ್ರಗಳು ದೇಶದಲ್ಲಿದೆ. ಯಾರು ಬೇಕಾದರೂ ಜನೌಷಧಿ ಕೇಂದ್ರಗಳನ್ನು ತೆರೆಯಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಬಿ ಫಾರ್ಮಾ ಮಾಡಿರುವಂಥವ್ರು, ಜೊತೆಗೆ ಯಾವುದೇ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಕೆಲವು ಮುಖ್ಯ ಲೈಸೆನ್ಸ್ಗಳನ್ನು ಪಡೆದುಕೊಂಡು ಜನೌಷಧಿ ಕೇಂದ್ರಗಳನ್ನು ತೆರಿಬೋದು. ಪ್ರತಿ ಔಷಧಿ ಮೇಲೆ 10ರಿಂದ 20ರಷ್ಟು ಲಾಭ, ಹಾಗೆ ಸರ್ಕಾರದಿಂದ 1.5 ಲಕ್ಷದವರೆಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಹೊಸ ಔಷಧಿಗಳು ಮಾರ್ಕೆಟಿಗೆ ಬಂದಾಗ ಅವುಗಳ ಕಂಪನಿಯವರು ಹಾಕಿದ ಬಂಡವಾಳ ಮತ್ತು ಲಾಭವನ್ನು ಹಿಂಪಡೆಯೋದಕ್ಕೆ ಹೆಚ್ಚಿನ ಬೆಲೆಗೆ ಮಾರೋದು ಸಹಜ. ಆದರೆ ಹೆಚ್ಚಿನ ಔಷಧಿಗಳು ಜನರಿಕ್ ರೂಪದಲ್ಲೇ ಸಿಗಬೇಕಾದ್ರೆ ಅವುಗಳನ್ನು ಉಪಯೋಗಿಸೋದು ಆರ್ಥಿಕವಾಗಿ ಉತ್ತಮ. ಜನರಿಕ್ ಔಷಧಿಗಳು ಹಾಸ್ಪಿಟಲ್ ಖರ್ಚುಗಳನ್ನು ಕಮ್ಮಿ ಮಾಡೋದಕ್ಕೆ ಅಂತಲೇ ಬಂದಿರುವಂಥವು. ನಮ್ಮ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿರಬಹುದು, ಹಾಗಂತ ಔಷಧಿಯನ್ನೇ ಸಂಶಯದಿಂದ ನೋಡೋದು ಸರಿಯಲ್ಲ. ಇವಿಷ್ಟು ಆಗಿತ್ತು ಜನರಿಕ್ ಮತ್ತು ಬ್ರಾಂಡೆಡ್ ಔಷಧಿಗಳ ವಿಚಾರ. ಇಂತಹ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ತರುವ ಜವಾಬ್ದಾರಿ ನಮ್ಮದು. ಕೊನೆಯದಾಗಿ ವಿವರ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.